ನಮಸ್ಕಾರ ಎಲ್ರಿಗೂ. ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಮಂಜು ಅಂಡ್ ಮನು. ಇವತ್ತು ಬೆಳಗ್ಗೆನೆ ಬೇಗ ಕೆಲಸಗಳನ್ನ ಮುಗಿಸ್ಕೊಂಡಿದ್ದೀನಿ. ಯಾಕಂದ್ರೆ ಓವರ್ ನೈಟ್ ನಾನು ನಿದ್ದೆನೇ ಮಾಡಿಲ್ಲ. ಯಾಕೆ ಅಂತ ಗೊತ್ತಿಲ್ಲ, ನಿದ್ದೆನೇ ಬಂದಿಲ್ಲ ನನಗೆ. ಕೊನೆಗೆ 6 ಗಂಟೆಗೆ ಮನೆ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡ್ಕೊಂಡು ಕ್ಲೀನಿಂಗ್ ಎಲ್ಲ ಮುಗಿಸ್ಬಿಟ್ಟು ಭಾನುವಾರದ ಪೂಜೆನೂ ಕೂಡ ಮುಗಿಸ್ಬಿಟ್ಟಿದ್ದೀನಿ. ಪೂಜೆ ಮುಗೀತು ಅಂದ್ರೆ ನಂದು ಸಂಡೇ ಫುಲ್ಫಿಲ್ಮೆಂಟ್ ಆಯ್ತು ಅಂತ. ಮನುಗೆ ಬಸ್ರಿ ಬೈಕೆ ಸ್ಟಾರ್ಟ್ ಆಗ್ಬಿಟ್ಟೈತೆ ಬೆಳಗ್ಗೆ ಇವತ್ತು. ಯಾಕೋ ಮಸಾಲೆ ದೋಸೆ ತಿನ್ಬೇಕು ಅನ್ನಿಸ್ಬಿಡ್ತಂತೆ. ಎದ್ದ ತಕ್ಷಣ ಮಸಾಲೆ ದೋಸೆ ಮಿಸ್ ಮಾಡ್ಕೊಂತಿದ್ರಂತೆ. ಮಾಲ್ಟ್ ಮಿಕ್ಸ್ ಮಾಡೋಣ ಅಂತ ಹೋಗ್ತಾ ಇದೆ ಪೂಜೆ ಎಲ್ಲ ಮುಗಿಸಿ ಅಷ್ಟೊತ್ತಿಗೆ, ಇಲ್ಲ ನನಗೆ ದೋಸೆನೇ ಬೇಕು ಮಂಜು ಅಂತಂದ್ರು. ಮತ್ತೆ ಆಯ್ತು, ಅವ್ರಿಗೆ ಕೆಲಸ ಬೇರೆ ಇತ್ತು, ನೀನೇ ಹೋಗಿ ತಂದ್ಬಿಡು ಪಾರ್ಸಲ್, ಮನೇಲೆ ತಿನ್ನೋಣ ಆರಾಮಾಗಿ ಅಂತ ಅಂದ್ರು ಅಂದ್ಬಿಟ್ಟು ಹೋಗಿ ಪಾರ್ಸಲ್ ತಗೊಂಡ್ ಬಂದಿದ್ದೀನಿ. ಇನ್ನೇನು ಅವ್ರು ಒಬ್ರಿಗೆ ತಗೋಬೇಕಾದ್ರೆ ನನ್ಗೂ ಆಸೆ ಆಯ್ತು ಆ ಸ್ಮೆಲ್ ತಗೊಂತಿಂದಾಗೇನೆ ಅಂದ್ಬಿಟ್ಟು ಇಬ್ರಿಗೂ ತಗೊಂಡ್ ಬಂದಿದ್ದೀನಿ. ಮಾಲ್ಟ್ ಇನ್ನೊಂದು 2 hours ಬಿಟ್ಬಿಟ್ಟು ಕುಡಿಯೋಣ ಅಂತ ತಂದ್ಬಿಟ್ಟು ಬಿಸಿ ಬಿಸಿ ತಿನ್ನೋಣ ಅನ್ಕೊಂಡಿದ್ರೆ ಇವಾಗ ಹೋಗಿ ಸ್ನಾನಕ್ಕೆ ಕೂತಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ತಣ್ಣಗಾಗ್ದಲೇ ಇದ್ರೆ ಸರಿ. ನೋಡೋಣ. ಭರ್ಜರಿ ಮಸಾಲೆ ದೋಸೆ ತಿಂದ್ಬಿಟ್ಟು 1-2 ರೌಂಡ್ ಹೊಡಿತಿದ್ದೋಳು ಯಾಕೋ ನಿದ್ದೆ ಬರ್ತಾ ಇದೆ ಅಂದ್ಬಿಟ್ಟು ಹೋಗಿ ಮಲ್ಕೊಂಡೆ. ಅಂತೂ ಮನುಗೆ ಹೇಳ್ಬಿಟ್ಟು ಮಲ್ಕೊಂಡೆ, ಜಾಸ್ತಿ ಮಲ್ಗಕ್ಕೆ ಬಿಡ್ಬೇಡ ಮನು, 1.5 hour ಮ್ಯಾಕ್ಸಿಮಮ್ ಅಂದರೆ 2 hours ಎದ್ದೇಳಿಸ್ಬಿಡು ಅಂತ. ಆಯ್ತು ಮಂಜು ಅಂದ್ರು. ಅದೇ ಕಾನ್ಫಿಡೆನ್ಸ್ ಅಲ್ಲಿ ನಾನು ಅಲಾರಮು ಇಡ್ಲಿಲ್ಲ. ಆಮೇಲೆ ನಾನು ಮಲ್ಕೊಂಡಿರೋದು ನೋಡಿ ಅವರಿಗೂ ನಿದ್ದೆ ಬಂದಂಗೆ ಆಯ್ತಂತೆ. ಅವರು ಒಂದು 1/2 hour ಮಲ್ಕೊಳ್ಳೋಣ ಅಂತ ಬಂದು ಮಲ್ಕೊಂಡಿದ್ದಾರೆ. ಇಬ್ರು ಚೆನ್ನಾಗಿ ನಿದ್ದೆ ಮಾಡ್ಬಿಟ್ಟಿದ್ದೀವಿ. ಆಮೇಲೆ ಮನು ಫೋನ್ ರಿಂಗ್ ಆಗ್ತಾ ಇದೆ, ಅವ್ರ ಫ್ರೆಂಡ್ಸ್ಗಳು ಕಾಲ್ ಮಾಡ್ತಾ ಇದ್ದಾರೆ, ಮೀಟ್ ಮಾಡೋಣ ಬಾ ಎಲ್ರೂ ಸೇರ್ಕೊಂಡಿದ್ದೀವಿ ಅಂತ. ಆಗ ಎದ್ದು ನೋಡಿದ್ರೆ 3:30. ಗಾಬ್ರಿಯಿಂದ ಎದ್ದೇಳಿಸ್ತಿದ್ದಾರೆ, ಮಂಜು ಎದೋ 3:30 ಆಗೋಯ್ತು, ಸಿಕ್ಕಾಬಟ್ಟೆ ನಿದ್ದೆ ಮಾಡ್ಬಿಟ್ಟಿದ್ದೀವಿ ಅಂತ. ಗಾಬ್ರಿಗೆ ಟಾಕ್ ಅಂತ ಎದ್ದು ಕುತ್ಕೊಬಿಟ್ಟೆ, ಅಯ್ಯೋ ಇಷ್ಟೊಂದು ನಿದ್ದೆ ಮಾಡ್ಬಿಟ್ನಾ ಅಂತ. ಇನ್ನೂ ನಿದ್ದೆ ಕಂಪ್ಲೀಟ್ ಆಗಿರ್ಲಿಲ್ಲ, ಬಟ್ ಇರ್ಲಿ ರಾತ್ರಿ ಚೆನ್ನಾಗಿ ನಿದ್ದೆ ಬರುತ್ತೆ ಅಂತ ಆಯ್ತು. ಅದಕ್ಕೆ ಬಂದು ಕೂತ್ಕೊಂಡು ಟಿವಿ ನೋಡೋಣ ಅಂತ ಟಿವಿ ಹಾಕೊಂಡಿದ್ದೀನಿ, ಇಲ್ಲಾಂದ್ರೆ ನಿದ್ದೆ ಬಂದ್ಬಿಡುತ್ತೆ. ಮನು ಹೋದ್ರು ಫ್ರೆಂಡ್ಸ್ನ ಮೀಟ್ ಮಾಡೋದಕ್ಕೆ, ಲೇಟ್ ಆಗತ್ತೆ ಮಂಜು ಬರೋದಕ್ಕೆ ಅಂತಂದ್ರು. ಆಕ್ಚುಲ್ ಆಗಿ ಇವತ್ತು ನಮಗೆ ಜುಡಿಯೋಗೆ ಹೋಗೋ ಪ್ಲಾನ್ ಇತ್ತು. ಮನು ಶಾರ್ಟ್ಸ್ ತಗೋಬೇಕಂತೆ. ಅವ್ರಿಗೆ ಅದೇನು ಅಲ್ಲಿ ಬಿಟ್ಟು ಬೇರೆ ಇನ್ನೆಲ್ಲೂ ಸೈಜ್ಗಳು ಅಡ್ಜಸ್ಟ್ ಆಗ್ತಾ ಇಲ್ಲ. ನೆನ್ನೆ ಹೋಗೋಣ ಅನ್ಕೊಂಡ್ವಿ, ನೆನ್ನೆ ಸಂಜೆ ಬೇಡ ಬಿಡಿ ಇವತ್ತು ಸಂಡೆ ಆರಾಮಾಗಿ ಹೋಗೋಣ ಅಂತ ಅನ್ಕೊಂಡು ಸುಮ್ಮನೆ ಆದ್ರೆ ಯಾಕೋ ಇವತ್ತು ಡ್ರಾಪ್ ಆಗಂಗೆ ಕಾಣ್ತಾ ಇದೆ. ಅವ್ರದ್ದು ಅಲ್ಲಿ ಇನ್ನೂ ಮೀಟಪ್ ಮಾತುಕತೆಗಳು ಏನೇನಾಗುತ್ತೋ ಗೊತ್ತಲ್ಲ. ಅವ್ರದ್ದು ಸ್ಕೂಲ್ ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಇಲ್ಲೇ ಹತ್ರನೇ ಇರೋದು, ಇದೇ ಏರಿಯಾದಲ್ಲಿ ಹುಟ್ಟಿ ಬೆಳೆದಿರೋರಾಗಿರೋದ್ರಿಂದ. ಸೊ ಸೇರಿದ್ಮೇಲೆ ಅವ್ರದ್ದು ಮಾತುಕತೆ ಕಾನ್ವರ್ಸೇಷನ್ನು ಎಷ್ಟು ಲಾಂಗ್ ಟೈಮ್ ಹೋಗುತ್ತೆ ಅನ್ನೋದು ಅವರಿಗೆ ಗೊತ್ತಿರಲ್ಲ. ಅದಕ್ಕೆ ಫೋನ್ ಮಾಡಿ ಹೇಳಿದ್ರು, ಪ್ರಾಬಬ್ಲಿ ಇವತ್ತು ಕ್ಯಾನ್ಸಲ್ ಅನ್ಸುತ್ತೆ ಜುಡಿಯೋ, ಇನ್ನೊಂದಿನ ಹೋಗೋಣ ಬಿಡು ಅಂತ. ನನಗೇನು ಬೇಕಿಲ್ವಲ್ಲ, ಹಂಗಾಗಿ ಓಕೆ ನಿನ್ನಿಷ್ಟ ಅಂತ ಅಂದೆ. ಅವರಿಗೆ ಬೇಕಿರೋದು ನೋಡೋಣ, ಏನಾದ್ರು ಟೈಮ್ ಸಿಕ್ಕಿದ್ರೆ ಇಲ್ಲೇ ನ್ಯೂ BL ರೋಡಲ್ಲಿ ಯಾವ್ದಾದ್ರು ಒಂದು ಔಟ್ಲೆಟಿಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ದೀನಿ. ಸುಮ್ಮನೆ ಹಂಗೇನೆ ಅವರು ಬರೋ ಟೈಮ್ ಮೇಲೆ ಡಿಪೆಂಡ್ ಆಗತ್ತೆ. ಅವ್ರು ಇನ್ನೂ ಬಂದಮೇಲೆ ಅವರಿಗೆ ಸುಮಾರು ಕೆಲಸ ಇದೆಯಂತೆ. ಅವರು ಏನೋ ಕೆಲಸಗಳನ್ನ ಪೆಂಡಿಂಗ್ ಇಟ್ಕೊಂಡಿದ್ರಂತೆ. ಹೇಳ್ಕೊಂಡು ಹೋದ್ರು ಹಂಗಂತ. ಇವಾಗ ನೋಡಿದ್ರೆ ನನಗೆ ಹೊಟ್ಟೆ ಆಗ್ತಾ ಇದೆ. ವಾಟ್ ಎ ಸರ್ಪ್ರೈಸ್. ಏನು ಇರಲಿ ಬಾ, ಏನು ತೊಂದರೆ ಇಲ್ಲ. ಆ ಗೇಟೇನು ಒಳಗಡೆ ಬರೋರಿಗೇನು ತೆಗಿಯೋಕ್ಕ ಕಷ್ಟ. ಓ ಪಾಲಿಸ್ಲೇಬೇಕು. ಈಗಿನೂ ಜಸ್ಟ್ ಹೇಳ್ತಾ ಇದೆ, ಮನು ಬರೋದು ಎಷ್ಟೊತ್ತಾಗತ್ತೋ ಏನೋ ಗೊತ್ತಿಲ್ಲ, ಲೇಟ್ ಆಗತ್ತೆ. ಇಲ್ಲ ಅವರೆಲ್ಲ ಊಟಕ್ಕೆ ಹೋದ್ರು. ನಾನು ಇಲ್ಲ, ನನಗೆ ಯಾಕೋ ಈ ಸೈಡ್ ಫುಲ್ ಹೆಡ್ಡೆ. ಈ ಸೈಡ್ ಫುಲ್ ಹೆಡ್ಡೆ, ಫುಲ್ ಹೋದ್ರು ಅಲ್ಲಿ ವೆಜ್ಜು ಏನು ತಿಂತೀಯ? ವೆಜ್ಗೆ ಹೋಗಿ ಅದು ಹೋಗಿವೆ. ನನಗೊಂದು ಫೋನ್ ಮಾಡಿದ್ರೆ ಅಲ್ಲಿಗೆ ಟಕ್ಕಂತ ಬರ್ತಾ ಇರಲಿಲ್ವಾ? ಹೆಂಗೆ ಬರ್ತಿದ್ದೆ? ಆಟೋನಾದ್ರೂ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದೆ ನಾನು. ಅದಕ್ಕೆ ನೀವು ಗಾಡಿ ಬಂದಿದ್ದು ಹೋಗೋಣ, ಇನ್ನೂ ಆರ್ಡರ್ ಮಾಡಿರ್ತಾರೆ. ಎಲ್ಲಿ? ಅದೇ ನಾವು ರೆಗ್ಯುಲರ್ ಇದು ರೋಟಿ ಕರಿ ತಿಂದಿದ್ವಲ್ಲ ಆ ಹೋಟೆಲ್ ಬೇಡ ಬಿಡು, ಅಲ್ಲಿ ಮೇಲ್ಗಡೆ ಹೋಗ್ತೀವಿ, ನಾವು ಕೆಳಗೆ ಹೋಗ್ತಿದ್ವು. ಅದೇ ಗ್ಯಾಂಗ್ ದೊಡ್ಡದೈತಲ್ಲ, ಮೇಲೆ ಹೋಗ್ತೀವಿ. ಮೇಲ್ ಸರ್ವಿಸ್ ಗೊತ್ತು. ನಾನು ಒಂದ್ಸರಿ ಯಾವಾಗಲೂ ಹೋಗಿದ್ದೀನಿ ಮನು. ಏನು ನಾನು ಹೋದ್ರೆ ನಿನ್ನ ಜೊತೆನೇ ಹೋಗಿರ್ತೀನಿ ಅಂತ ಕಾನ್ಫಿಡೆನ್ಸ್ ನನಗೆ. ಮತ್ತೆ ಇಲ್ಲ, ಯಾವಾಗಲೂ ಹೋಗಿದ್ದೀನಿ ಅಲ್ಲಿ ಮೇಲೆ ನಾನು, ಬಟ್ ಯಾರ ಜೊತೆ ಅನ್ನೋದು ನೆನಪಾಗ್ತಾ ಇಲ್ಲ ನನಗೆ. ಬಿಫೋರ್ ಮ್ಯಾರೇಜು ಇರ್ಬೋದು, ಯಾರಿಗೆ ಗೊತ್ತು. ಸರಿ ಬಾ ಒಳಗೆ. ಹೆಂಗೆ ಮಾಲ್ಟ್ ಮಿಕ್ಸ್ ಮಾಡ್ತೀನಿ, ಕುಡಿಯೋಣ. ಈಗ ಎದ್ದೋಗ್ತಾ ಇದೆ ನಾನು, ಹೊಟ್ಟೆ ಆಗ್ತಾ ಇದೆ ಅಂತ ಮಾಲ್ಟ್ ಮಿಕ್ಸ್ ಮಾಡಕ್ಕೆ ಹೋಗ್ತಾ ಇದ್ದೆ. ಸದ್ಯ ಮನೂ ಬಂದರು, ಖಾಲಿ ಮಾಡಿಬಿಡೋಣ ಅದನ್ನ. ಇವಾಗ ಆ ಕಡೆ ಲಂಚ್ ಟೈಮ್ಗೆ ಎಕ್ವಾ, ಈ ಕಡೆ ಡಿನ್ನರ್ ಟೈಮ್ಗೆ ತಕ್ವಾ ಅನ್ನಂಗೆ ಟೈಮು 5 ಗಂಟೆ ಆಗಿದೆ. ಅದಕ್ಕೆ ಮಾಲ್ಟ್ ಕುಡಿದ್ರೆ ಒಂದು 8 ಕಾಲಿಗೆ ಊಟ ಮಾಡೋಕ್ಕೆ ಸರಿ ಹೋಗತ್ತೆ. ಇಂಥ ನನ್ನ ಎಡವಟ್ಟು ಗಂಡ ಬೆಳಗ್ಗೆ ಮಾಲ್ಟಿಗೆ ಮೊಸರು ತಗೊಂಡು ಬರಪ್ಪ ಅಂತ ಹೇಳಿ ಕಳಿಸಿದ್ದೀನಿ ನಾನು. ಅದು ಯಾವ ಗ್ಯಾನ್ದಲ್ಲಿ ಹೋಗಿದ್ದಾರೋ ಏನೋ, ಮೊಸರನ್ನ ಬಿಟ್ಬಿಟ್ಟು ಹಾಲು ತಂದು ಇಟ್ಟಿದ್ದಾರೆ. ಇವಾಗ ಮಾಲ್ಟಿಗೆ ಮೊಸರೇ ಇಲ್ಲ, ನಾನು ನೋಡ್ಕೊಂಡೇ ಇರಲಿಲ್ಲ. ರಜೆ ಬೆಳಗ್ಗೆ ಏನು ತಂದಿಟ್ಟಿದ್ದೀಯಪ್ಪ ನೀನು? ಏನು ತಂದಿಟ್ಟಿದ್ದೀಯ ಬೆಳಗ್ಗೆ ನೀನು? ನಾನು ಹೇಳಿ ಕಳಿಸಿದ್ದೇನು? ಮೊಸರು. ನೀನು ತಂದಿರೋದು ಹಾಲು.
ನಾನು ಹಾಲು ಬೇಡ ಇದೆ ಮೊಸರು ತಗೊಂಡು ಬಾ ಅಂತ ಹೇಳಿ ಕಳಿಸಿದ್ದು. ಓಕೆ ತಾಮ್ರನ ಬಾ ನಡ್ಕೊಂಡು ಬಾ ಆಗೇ ಇಲ್ಲ, ನೀನು ಹೋಗ್ಬಿಟ್ಟು ಬಾ. ಹೋಗ್ಬನು. ಸರಿಯಾಗಿ ನಿದ್ದೆ ಆಗ್ದಲ್ಲೇ ಇರೋದಕ್ಕೆ ನನಗೇನು ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡೋಕ್ಕೆ ಇವಾಗ ಇಂಟ್ರೆಸ್ಟ್ ಇಲ್ಲ, ಸಾರಿ. ಹಾಲು ಮೊಸರು ಎರಡು ತಂದಿರ್ಬೇಕು. ಇಲ್ಲಪ್ಪು, ಬರೀ ಹಾಲು ತಂದಿಟ್ಟಿದ್ಯಾ? ಎಲ್ಲ ನೀನು ಮಾಡಿದ ಮಿಸ್ಟೇಕ್. ಹೌದೌದು, ಕರೆಕ್ಟ್. ನಾನು ಅಲ್ಲಿ ಬಂದು ಹೇಳಿದ್ದೆ ನಿನಗೆ. ಊಫಿ ಮರ್ತ್ಬಿಡು ಮೊಸರು. ನಾನು ಎಕ್ಸಾಕ್ಟ್ಲಿ. ಸರಿ ಓಡ್ಪ, ಬೇಗ ಬಾ, ಲೇಟ್ ಆಗುತ್ತೆ. ನಿನ್ಗಿವಾಗ ಕೆಲಸ ಇದ್ದರೆ ನಾನು ಹೋಗ್ತೀನಿ ಹೊರಗಡೆಗೆ ಒಬ್ಳೆ. ಆಯ್ತು. ಮಿಷಿನಿಗೆ ಬಟ್ಟೆ ಹಾಕಿದೆ, ಇವಾಗ ವಾಶ್ ಆಗಿ ಮುಗೀತು. ಒಣಗಾಕಬೇಕು, ಆಮೇಲೆ ನಿಧಾನಕ್ಕೆ ಒಣಗಾಕೊಳ್ಳೋಣ. ಇವಾಗ ನಾನು ಹೋಗ್ತಾ ಇದ್ದೀನಿ ಶಾಪಿಂಗಿಗೆ, ಸೋಲೋ ಶಾಪಿಂಗು. ಅದು ವಿಂಡೋ ಶಾಪಿಂಗ್ ಆಗತ್ತಾ ಇಲ್ಲ ತಗೊಂಡೇ ಬರ್ತೀನ ಏನಾದ್ರೂ ಗೊತ್ತಿಲ್ಲ. ಮನು ಇಲ್ಲ, ಸಂಜೆಯಿಂದನೂ ಬ್ಯುಸಿ ಆಗೇ ಬಿಟ್ಟಿದ್ದಾರೆ. ಬಂದರು, ಆಮೇಲೆ ಪುನಃ ಒಂದು ರೌಂಡ್ ನಾವು ವಾಕಿಂಗ್ ಹೋಗಿ ಬಂದ್ವಿ ಮಾಲ್ಟ್ ಕುಡಿದ್ಮೇಲೆ. ಆಮೇಲೆ ಮನೆಗೆ ಬರ್ತಿದ್ದಾಗೇ ಅವ್ರ ಫ್ರೆಂಡ್ಸ್ ಪುನಃ ಫೋನ್ ಮಾಡಿದ್ರು, ಪುನಃ ಹೋದ್ರು. ಮನು ಅವ್ರು ಹೋಗಿನೇ 1/2 hour 45 minutes ಆಯಿತು. ಒಬ್ಳೇ ಕೂತಿದ್ನಲ್ಲ, ಬೋರ್ ಹೊಡಿತಾ ಇದೆ. ಸಂಜೆನೇ ಹೇಳ್ತಾ ಇದೆ ಮನುಗೆ, ಹೋಗಿ ಬರ್ತೀನಿ ಮನು ಒಂದು ರೌಂಡು ಒಬ್ಳೇನೆ ಅಂತ. ಹಂಗೆ ಆ ಬ್ರೇಸ್ಲೆಟ್ ನಂದೊಂದು ಕಟ್ಟಾಗಿತ್ತಲ್ಲ, ಅದನ್ನು ನೋಡೋಣ, ಅದನ್ನು ಏನಾದರೂ ಎಕ್ಸ್ಚೇಂಜ್ ಮಾಡಿದ್ರೆ ಎಷ್ಟಾಗ್ಬೋದು ಅದೆಲ್ಲ ವಿಚಾರಿಸ್ಕೊಳ್ಳೋಣ ಅಂತ ಅನ್ಕೊತಿದ್ದೀನಿ. ಬಟ್ ಇವಾಗ ನಾನು ಹೋಗಬೇಕು ಶಾಪಿಂಗಿಗೆ ಅಂತ ಅಂದ್ಕೊಂಡಿರೋ ಅಂಗಡಿನೇ ಬೇರೆ ಕಡೆ ಇರೋದು, ಇದೇ ಬೇರೆ ಕಡೆ ಇರೋದು. ಎರಡೆರಡು ಕಡೆ ಹೋಗೋಕ್ಕೆ ಟೈಮ್ ಆಗತ್ತಾ ಅಂತಲೂ ಯೋಚನೆ ಮಾಡ್ತಾ ಇದ್ದೀನಿ. ಗೊತ್ತಿಲ್ಲ, ತಗೊಂಡು ಹೋಗಿರೋದು. ಟೈಮ್ ಇದ್ದರೆ ನೋಡೋದು, ಇಲ್ಲ ಅಂದರೆ ವಾಪಸ್ ತಗೊಂಡು ಬರೋದು. ಇದೇನೋ ಇಲ್ಲೇ ಹತ್ರ, ನಾನು ಮನೆ ಯಾವಾಗಲಾರು ವಾಕಿಂಗ್ ಹೋದ್ರೂ ನೋಡ್ಕೋಬೋದು. ಹಾಗಾಗಿ ಹೋಗಿ ಬರೋಣ ಅಂತ ಹೋಗ್ತಾ ಇದ್ದೀನಿ. ನಿಮ್ಮನ್ನು ಫೋನ್ ಮಾಡಿದ್ರಿ, ಇವಾಗ ಏನು ಮಾಡ್ತಾ ಇದೀಯಾ ಮಂಜು, ನಾನು ಬರೋದು ಇನ್ನೂ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ನೀನು ಹೋಗಂಗಿದ್ರೆ ಹೋಗಿ ಬಂದ್ಬಿಡು, ಆಮೇಲೆ ಬೋರು ಅನ್ಬೇಡ ಅಂತ. ಟಿ ವಿ ಎಲ್ಲ ನೋಡೋದಕ್ಕೆ ಆಗೋದೇ ಇಲ್ಲಪ್ಪ, ಬೋರಿಂಗು ತುಂಬ ಜಾಸ್ತಿ ಟಿ ವಿ ಎಲ್ಲ ನೋಡೋದಕ್ಕೆ. ಸೊ ಬೆಟರು ಹಿಂಗೆ ಹೋಗಿ ಟೈಮ್ ಪಾಸ್ ಮಾಡೋದು. ಇವಾಗ ನಾನು ಬಂದಿದ್ದೀನಿ ಇಲ್ಲಿ ಮ್ಯಾಕ್ಸಿಗೆ. Se me pegan todas las nalgas, nunca son rookie. Un party baja panty pa' ver esa cosa tan juicy. Bájate la pussy sin excuse me. Bájatela, baja los pasitos. Bájatela. ಇವಾಗ ಜಸ್ಟ್ ಮನೆಗೆ ಬಂದೆ. ನಾನು ಬರೋಷ್ಟ್ರಲ್ಲಿ ಮನು ಆಲ್ರೆಡಿ ಬಂದೇ ಬಿಟ್ಟವ್ರೆ. ಏನಪ್ಪ ಎಷ್ಟೊತ್ತಿಗೆ ಬಂದೆ? ಹೌದಾ? ನಾವು ಅನ್ವೇಷಣೆ ಎಲ್ಲ ಮಾಡಿ ಇಲ್ಲ ತಗೊಂಡೆ, ಬ್ಯಾಗಲ್ಲಿ ಇತ್ತೆ. ಒಂದೇ ಒಂದು ಐಟಮ್ ತಗೊಂಡು ಬಂದೆ. ಭಾಳ ಅನ್ವೇಷಣೆ ಮಾಡಿದ್ಮೇಲೆ ಇದು ಬರ್ತಾ ಇಲ್ವಾ, ಅದು ಲೂಸ್ ಆಗೈತೆ, ಅದು ಸರಿ ಮಾಡ್ಸೋಣ ಅಂತೇಳಿ. ಹಂಗೆ ಕರ್ಕೊಂಡು ಬರೋದಲ್ವಾ ನಿನ್ನ ಫ್ರೆಂಡ್ನ. ಹಿಡ್ಕೊ ಹೋಗಿ ತೋರಿಸ್ತೀನಿ ಒಂದು ಐಟಮ್ ಏನು ಅಂತ. ತುಂಬ ಇಷ್ಟ ಆಯಿತು. ಕಲರ್ ಆರ್ಡಿನರಿ ಕಲರ್, ಚೆನ್ನಾಗಿ ಕಲರ್. ಆರ್ಡಿನರಿ ಎಕ್ಸ್ಟ್ರಾರ್ಡಿನರಿ ಕುರ್ತದಲ್ಲಿ ಏನು ಬರ್ತದೆ. ಈ ಕಲರ್ ಇರಲಿಲ್ಲ ನನ್ನ ಹತ್ರ. ವೇರ್ ಮಾಡಿ ನೋಡಿದೆ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಸಣ್ಣ ಪುಟ್ಟ ಫಂಕ್ಷನ್ಗಳಿಗೆ ಹೋದಾಗಲೂ ಹಾಕತ್ತರ ಚೆನ್ನಾಗಿದೆ. ಕಲರ್ ಚೆನ್ನಾಗಿಲ್ವಾ? ನಂಗೆ ಇಷ್ಟ ಆಯಿತು. ವೇರ್ ಮಾಡಿದ್ಮೇಲೆ ಚೆನ್ನಾಗಿ ಕಾಣುತ್ತೆ. ಓಕೆ, ಹಾಕೊಳ್ಳೋರ್ಗೆ ಇಷ್ಟ ಆಗ್ಬೇಕು ಮನು, ನೋಡೋರ್ಗಿನ್ನ ಅಲ್ವಾ? ನೀನು ಹೇಳೋದು 100% ಕರೆಕ್ಟ್ ಇದೆ. ಅದೇ ಅಷ್ಟೇ. ಇಷ್ಟು ತಗೊಂಡು ಆಫ್ಟರ್ 1.5 hour ಏನದು ರಿಸರ್ಚು ಬಂದೆ. 3 hourಗೆ ಬರೀ ಒಂದೇ ಒಂದು ಬಟ್ಟೆ ತಗೊಂಡಿದ್ಯಾ? 1.5 hour. ನಾನು ನೆನ್ನೆ ಬರೀ 10 ನಿಮಿಷದಲ್ಲಿ 2 T-shirt 1 ಚಡ್ಡಿ ತಗೊಂಡೆ. ಅದಕ್ಕೆ ಈ ಸರಿ ನಿನ್ನ ಕರ್ಕೊಂಡು ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿ. ಹಂಗೆ ಯಾಕಂದ್ರೆ ಆರಾಮಾಗಿ ನಾನು ತಗೋತೀನೋ ಬಿಡ್ತೀನೋ ನೋಡಿಕೊಂಡು ತುಂಬ ಇಷ್ಟ ಆಯಿತು ಅಂದರೆ ಮಾತ್ರ ತಗೊಳ್ಳೋದು ಅಂದ್ಕೊಂಡು ಹೋಗಿದ್ದೆ. ಇದೊಂದು ಕಂಫರ್ಟ್ಗೆ ಇಷ್ಟ ಆಯ್ತು. ಇದು ಇದು ಫ್ಯಾಬ್ರಿಕ್ ಇಷ್ಟೇ ಡಿಫ್ರೆನ್ಸ್ ನೋಡಿ. 3 hour ಶಾಪಿಂಗ್ ಮಾಡಿ ಒಂದೇ ಒಂದು ಬಟ್ಟೆ ತಗೊಂಡ್ಬಂದವ್ರೆ. ನಾನು ನೆನ್ನೆ ಹೋಗಿದ್ದು ನಾನು ಬರೀ 10 ನಿಮಿಷ 2 T-shirt 1 ಶಾರ್ಟ್ಸ್ ಎತ್ಕೊಂಡು ಬಂದೆ. ಕೈ ಕುಯ್ಕೊಂಡು ರಕ್ತ ಕೊಟ್ಟು ಅವ್ರಿಗೆ. ಅದು ಕೊಂಡಿ ತೆಗ್ಯಕ್ಕೆ ಹೋಗೋರೆ, ಅದು ಕೊಂಡಿ ಇಲ್ಲಿ ಸ್ವಲ್ಪ ಕಟ್ ಮಾಡಿದೆ ಸ್ಕಿನ್, ಅಂದ್ರೆ ಲ್ಯಾಚ್. ಅದನ್ನ ಅವ್ರು ಕನ್ನಡದಲ್ಲಿ ಬೇರೆ ಹೇಳಿದ್ರು, ಕೋ ಅನ್ನೋ ಬದಲು ಕೂ ಅಂದ್ರು, ಜೋರಾಗಿ. ಅದು ಕಟ್ ಮಾಡ್ಬಿಡ್ತು. ನಾನು ಮನು ಅದು ಹೇಳ್ಬೇಡ ಮನು, ಅದು ಕೊಂಡಿ, ಅದು ಕೂ ಅಲ್ಲ ಕೋ ಎಲ್ಲ ಒಂದೇ. ಇಂಗ್ಲಿಷ್ ಎಲ್ಲಾರು ಹೇಳು ಮನು ಲ್ಯಾಚ್ ಅಂತ ನಕ್ಕು ಸಾಕಾಯ್ತು. Moving like it's an emergency. We gotta check out, it's close to 11, so baby ride it with some urgency. I'm just here for the fun part, cause I'm good on the